ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಮಾವಿನಕಾಯಿ ದಂಟಿನ ಸೊಪ್ಪಿನ ಕೂರ್ಮ ಮಾಡೋದನ್ನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಕೂಡ ಅಲ್ವಾ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಮತ್ತು ರೊಟ್ಟಿ, ಅನ್ನದ ಜೊತೆ, ಚಪಾತಿ ಎಲ್ಲದರ ಜೊತೆನೂ ಕೂಡ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಒಂದು ಖಾದ್ಯ ಅಂತ ನಾನು ಹೇಳ್ತೀನಿ. ನೋಡಿ, ಇವಾಗ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ತೀನಿ. ಮಾವಿನಕಾಯಿ ಕೂಡ ಅಷ್ಟೇ ಸಣ್ಣಗೆ ಹೆಚ್ಚಿಟ್ಕೊಳ್ತೀನಿ. ನೋಡಿ, ನಾನು ಮಾವಿನಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ಥರ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಸೊಪ್ಪು ಕೂಡ ದಂಟಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅರಿಶಿನ, ಧನಿಯಾ, ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ, ಸ್ವಲ್ಪ ಕಾಯಿ ತುರಿದಿರೋದು, ಜೀರಿಗೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು. ನೋಡಿ, ಇಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡು ನಾನು ಮಾವಿನಕಾಯಿ ಮತ್ತು ದಂಟಿನ ಸೊಪ್ಪಿನ ಕೂರ್ಮನ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ನೀವು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಚಿಟ ಅಂತ ಇರೋವಾಗ ನಾನು ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಶಬ್ದ ಬರುತ್ತಲ್ವ, ಆವಾಗ ನಾನು ಅದಕ್ಕೆ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಹಾಗೆ ಈರುಳ್ಳಿನ ಕೈಯಾಡಿಸ್ತಾ ಇರೋವಾಗಲೇ ನಾನು ಬೇರೆದೆಲ್ಲ ರುಬ್ಬಕ್ಕೋಸ್ಕರ ಏನೇನು ಹಾಕ್ಕೊಳ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ. ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ, ಉಪ್ಪು ಮತ್ತು ಗೋಡಂಬಿ ಸಣ್ಣ ಪೀಸ್ಗಳು ಇಟ್ಕೊಂಡಿದ್ನಲ್ಲ ಅದು, ಮತ್ತು ಕಡಲೆಕಾಯಿ ಬೀಜ, ಧನಿಯಾ ಮತ್ತು ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಸಣ್ಣಗೆ ಹೆಚ್ಕೊಂಡಿರೋದನ್ನು ಇಟ್ಕೊಂಡಿದ್ನಲ್ಲ ಇದಿಷ್ಟು ಹಾಕ್ತಾಯಿದ್ದೀನಿ. ಮತ್ತು ಅರಿಶಿನ ಪುಡಿ ಕೂಡ ಇದಕ್ಕೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ನೋಡಿ, ಇನ್ನು ಕರ್ಬೇವಿನ ಸೊಪ್ಪಿತ್ತಲ್ಲ ಅದನ್ನು ಇದಕ್ಕೆ ಹಾಕಿದ್ದೀನಿ. ಕೊತ್ತಂಬರಿ ಮಾತ್ರ ಲಾಸ್ಟ್ ಗಾರ್ನಿಷ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಆದಷ್ಟು ನುಣ್ಣಗೇನೆ ರುಬ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ, ಅದನ್ನು ರುಬ್ಬಕ್ಕೆ ಇಟ್ಕೊಂಡಿದ್ದೀನಲ್ವ, ಅಷ್ಟೊತ್ತಿಗೆ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತಲ್ಲ, ಆವಾಗ ನೀವು ಈ ಮಾವಿನಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಬಿಡಿ. ಮಾವಿನಕಾಯಿ ಉಪ್ಪು ಖಾರ ಎಲ್ಲ ಬೆರೆಸ್ಕೊಂಡು ತಿನ್ನೋವಾಗ ತುಂಬ ರುಚಿ ಕೊಡುತ್ತೆ ನಿಮಗೆ. ಅದರಲ್ಲಿ ಮಾವಿನಕಾಯಿ ಇಷ್ಟ ಇರೋರ್ಗಂತೂ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಈ ಕೂರ್ಮ. ನೋಡಿ, ಇದಿಷ್ಟು ಇದು ಬಾಡಿಸ್ತಾ ಇರೋವಾಗಲೇ ನಾನಿವಾಗ ರುಬ್ಬಕ್ಕೆ ಇಟ್ಕೊಂಡಿದ್ನಲ್ಲ ಅದು ನುಣ್ಣಗೆ ಚಟ್ನಿ ಥರ ಮಿಕ್ಕಿದ ಐಟಮ್ ಎಲ್ಲ ಹಾಕಿದ್ನಲ್ವ, ಅದು ರುಬ್ಬಿದ ಮೇಲೆ ಅದರ ಲಾಸ್ಟಲ್ಲಿ ಈ ಸೊಪ್ಪು ತುಂಬ ಇದಾಗಿ ಸಿಕ್ಕತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಅದು ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದೆರಡು ಸಲ ಅದು ಮಿಕ್ಸರ್ಗೆ ಹಾಕಿಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ನುಣ್ಣಗಾಗೋ ಹಾಗೆ ತರ್ತರಿಯಾಗಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಇದನ್ನೆಲ್ಲ ರುಬ್ಕೊಂಡಿದ್ನಲ್ಲ ಸೊಪ್ಪು ಹಾಕಿಬಿಟ್ಟು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊಪ್ಪನ್ನು ಯಾಕೆ ರುಬ್ಬೋದು ಅಂದರೆ ತುಂಬ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ. ಇದೊಂಥರ ಕೂರ್ಮ ಬೇರೆದೇ ಟೇಸ್ಟ್ ಬರುತ್ತೆ. ಅದಕ್ಕೆ ನೋಡಿ, ಮಿಕ್ಸರ್ ಇದಕ್ಕೆ ಕೂಡ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋ ಹಾಗೆ ನೀವು ಕುದಿಸ್ಬಿಡಿ. ನೋಡಿ, ಇದು ಇವಾಗ ಸಣ್ಣದಾಗಿ ಕುದಿಯೋದಕ್ಕೆ ಶುರುವಾಯ್ತಲ್ವ, ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ನಾನು ಇದನ್ನು ಹಾಕ್ತಾಯಿದ್ದೀನಿ. ಒಳ್ಳೆ ಗ್ರೀನ್ರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದು ಒಳ್ಳೆ ಗ್ರೇವಿ ಥರ ಕಾಂಬಿನೇಷನ್ ಕೂಡ. ಇನ್ನೂ ನೀರಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದು ಕುದಿ ಚೆನ್ನಾಗಿ ಬರೋ ಹಾಗೆ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಇಳಿಸಿಟ್ಕೊಂಡು ಚಪಾತಿ, ರೊಟ್ಟಿ, ಇಡ್ಲಿ ಯಾವುದ್ರ ಜೊತೆಯಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಹೊರಗಡೆ ತೊಗೊಂಡು ಹೋಗೋಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ ಕಾಮೆಂಟ್ ಮಾಡಿ ನನ್ನನ್ನು ಎನ್ಕರೇಜ್ ಮಾಡಿ. ನಮಸ್ಕಾರ.